ಎಲೆಕ್ಷನ್ನಲ್ಲಿ ಯಾವುದು ಜೋರಿದೆ? ಸರ್ ಜೋರಿದೆ ಅಂದರೆ ಈಗ ಹೆಚ್ಚು ಕಮ್ಮಿ ಬಿ ಜೆ ಪಿ ಕಡೆ ಒಲವು ಇದೆ. ಒಬ್ಬೊಬ್ರದ್ದು ಒಂದೊಂದು ಥರ. ಈಗ ಸ್ವಲ್ಪ ತಿಳಿದವರು ಬಿ ಜೆ ಪಿ ಅಂತಾರೆ, ಮಿಕ್ಕಿದ ಈ ಫ್ರೀ ಯೋಜನೆಗಳು ತಗೊಂಡವರು ಅದೇ ಮೇಲೂ ಅಂತಾರೆ. ಹಂಗಿದೆ ಜನ ಒಲವು, ಅಷ್ಟೇ, ಇನ್ನೇನಿಲ್ಲ. ನಮಗೆ ಪ್ರಧಾನಿ ಮೋದಿ ಬರಬೇಕು ಅಂತಲೇ ಆಸೆ. ಅವರೇ ಯಾಕೆ ಆಗಬೇಕು? ಅವ್ರು ಯಾಕೆ ಬೇಕು ಅಂದರೆ ಇವತ್ತನ್ನು 2-3ನೇ ಸ್ಥಾನದಲ್ಲಿ ನಿಂತಿದೆ ಇವತ್ತು ದೇಶ. ಅಂಥ ಪುಣ್ಯಾತ್ಮ ಎಲ್ಲಿ ಬರ್ತಾರೆ ಇವತ್ತು? ಏನೋ ಒಂದು ಕಂಪ್ಲೇಂಟ್ ಇದೆಯಾ ಅವ್ರದ್ದು ಇವತ್ತಿಗೂ ಆ ಪ್ರಧಾನಿದು? ಅಂಥವ್ರು ಎಲ್ಲಿದ್ದಾರೆ ಇವತ್ತು? ಇನ್ನೊಂದು ಸಾರಿ ಬರಬೇಕು ಅನ್ನೋದೇ ನಮ್ಮ ಆಸೆ. ದೇಶ ಉಳಿಬೇಕು, ನಮಗೂ ರಕ್ಷಣೆ ಸಿಗಬೇಕು ನಮ್ಮ ಹಿಂದುತ್ವ ರಾಷ್ಟ್ರಕ್ಕೆ. ಮತ್ತೆ ಬೇರೆ ಪಾರ್ಟಿಗಳೆಲ್ಲ ಆರೋಪಗಳು ಮಾಡ್ತಿದ್ದಾರೆ, ಅದೆಲ್ಲ ಕಾಲ್ಫರ್ ಆಗಿಲ್ಲ, ಏನೇನೋ 15 ಲಕ್ಷ ದುಡ್ಡು ಅದು ಇದು ಅಂತ ಏನೇನೋ ಹೇಳ್ತಾರಲ್ಲ. ಅವರು ಹೇಳ್ತಾರೆ, ಅದು ಲಂಚ ತಿನ್ಕೊಂಡು ಅವರು ಇರ್ತಾಗ ಎಂಜಲ್ ತಿಂತಾರಲ್ಲ. ಕ್ಷಣ ಮಾತ್ರಿಗೆ 5 ವರ್ಷದ್ದು ಕತೆ ಹೇಳಿ, 5 ವರ್ಷದ್ದು ಹೇಳಿ ಕತೆ. ಈಗ ನಾವೇನೋ ಯಾವುದಕ್ಕೋ ಕಣ್ಣು ಮುಚ್ಕೊಂಡು ಆಗ ಏನು ಕೊಡ್ತಾರೋ ಅದನ್ನು 1,000-2,000 ಈಸ್ಕೊಂಬಿಟ್ಟು ಎಲ್ಲೋ ಕುಡಿದ್ಬಿಟ್ಟು ಹಾಕ್ಬಿಡ್ತೀವಿ. 5 ವರ್ಷ ಯಾರು ನಮ್ಮನ್ನು ನೋಡೋರು? ಇವತ್ತು ಆ ಫ್ರೀ ಯೋಜನೆ ಯಾರ್ದು ದುಡ್ಡು? ನಮ್ಮದೇ ದುಡ್ಡು, ನಮ್ಮ ಮೇಲೆ ಹಾಕ್ತಾರೆ. ಅದು ಅವ್ರ ಕೈಯಿಂದ ಏನೋ ಕೊಟ್ಟು ಕಳ್ಕೊತಾವ್ರ. ಸುಮ್ಮನೆ ದಡ್ಡ ಜನಗಳು ಹೋಗಿ ಆ ದುಡ್ಡು ಈಸ್ಕೊಂಡು ತಿನ್ಕೊಂಡು ನಾವೇನ ಕೇಳಿದ್ವಿ ಆ ದುಡ್ಡನ್ನ? ಏನೂ ಕೇಳಲಿಲ್ಲ. ಅವ್ರು ಕೊಡ್ತಾ ಇರೋದು ಓಟ್ಗೋಸ್ಕರ. ಜನನ ಸುಮ್ಮನೆ ಏನೋ ತಿಳಿದಿದ್ದಂಗೆ ಇರ್ತಾರಲ್ಲ ವ್ಯಕ್ತಿಗಳು ಪಾಪ, ಹಂಗಾಗಿ ಅವ್ರನ್ನ ಯಾಮಾರಿಸ್ತಾ ಇದ್ದಾರೆ ಅಷ್ಟೇ. ನಾವು ಯಾವತ್ತು ಬುದ್ಧಿವಂತರು ಆಗ್ತೀವೋ ಆವತ್ತು ಸರೋಗ್ತದೆ. ನಾವು ಯಾವತ್ತು ದಡ್ಡರಾಗ್ತೀವೋ ಹಿಂಗೇನೆ. ಈಗ ದುಡ್ಡು ಇಸ್ಕೊಂಡು ಓಟ್ ಹಾಕ್ತಾರಲ್ವಾ, ಅವ್ರಿಗೆ ಏನು ಹೇಳ್ತೀರಾ ನೀವು? ಏನೇನು ಹೇಳ್ತೀರಾ? ಎಂಜಿಲ್ ತಿನ್ನೋ ಜನಗಳು ಇನ್ನೇನು ಮಾಡ್ತೀರಾ? ಎಂಜಿಲ್ ತಿಂತಾರೆ, ಯಾರಿಗೋ ಹಾಕ್ತಾರೆ ಕಣ್ಣು ಮುಚ್ಕೊಂಡು. ಅದು ಬದಲಾಗಬೇಕು. ನಾವು ಬುದ್ಧಿವಂತ ಆಗಬೇಕು. ನಾವು ಯಾವತ್ತು ಸರೋಗ್ತೀವೋ ಆವತ್ತೇ ಸರೋಗೋದು. ನಾವು ಯಾವತ್ತು ಹಿಂಗೆ ಆ ಕೊಡೋ ದುಡ್ಡನ್ನ ಈಸ್ಕೊಂಡು ತಿನ್ಕೊಂಡು ಹೋಗ್ತಾ ಇರ್ತೀವಿ, ಆವತ್ತು ಹಾಳಾಗೋದು ನಾವೇನೆ. ಅವರು ಚೆನ್ನಾಗೇ ಇರ್ತಾರೆ, ಅವ್ರ ಮಕ್ಕಳು ಮರಿ ಮಕ್ಕಳಿಗೆಲ್ಲ ಆಸ್ತಿ ಮಾಡಿ ಇಟ್ಟಿರ್ತಾರೆ. ನಾವೇ ಬಡವರಾಗಿರೋದು, ನಾವು ಹಾಗೇ ಇರ್ತೀವಿ. ಅವ್ರಿಗೆ ಯಾವ ಕಾನೂನು ಇಲ್ಲ, ಏನೂ ಇಲ್ಲ. ನಮಗೇನೆ ಎಲ್ಲ ಕಾನೂನು. ಸರ್, ಈ MP ಎಲೆಕ್ಷನ್ ನಡೀತಾ ಇದೆ. ಹೌದು, ಪ್ರಧಾನಮಂತ್ರಿ ಆಯ್ಕೆಗೋಸ್ಕರ. ಹೌದು. ನಿಮ್ಮ ಆಯ್ಕೆ ಯಾವುದು? ಸರ್, ನಮ್ಮದು ರಾಹುಲ್ ಗಾಂಧಿ ಕಾಂಗ್ರೆಸ್ ಬರಬೇಕು. ಯಾಕೆ ರಾಹುಲ್ ಗಾಂಧಿನೇ ಬೇಕು? ಸರ್, ಯಾಕಂದರೆ ಈಗ ನಮ್ಮ ಕರ್ನಾಟಕದಲ್ಲಿ ಏನು ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು? ಓನ್ಲಿ ಮೋದಿ ಹೆಸರು ಹೇಳ್ಕೊಂಡು ಓಟ್ ಕೆಳಗೆ ಬರ್ತಾರೆ ಇವರು. ನಮ್ಮ ಕಾಂಗ್ರೆಸ್ ಅವರು ಯೋಜನೆಗಳು ಹೇಳಿದ್ದಾರೆ, ಅಷ್ಟೊಂದು ಗ್ಯಾರಂಟಿ ಎಲ್ಲ ಮಾಡಿದ್ದಾರೆ. ಇವರು ಬಿ ಜೆ ಪಿ ಹೇಳೋದಷ್ಟೇ ಇದೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಳಿದಾರೆಲ್ಲ, ಎಷ್ಟೊಂದು ಹೇಳಿದ್ದಾರೆ, ಅದೆಲ್ಲ ಮಾಡಿದ್ದಾರೆ. ಈಗ ಅದನ್ನು ನೋಡಿ ಓಟ್ ಹಾಕ್ತಾರೆ ಕರ್ನಾಟಕದಲ್ಲಿ. ಇನ್ನು ಮೋದಿಯವರು ಈಗ ಕೊಟ್ಟಿದ್ದಾರೆ, ಇವತ್ತು ಬಿಟ್ಟಿದ್ದಾರೆ ಪ್ರಣಾಳಿಕೆ, ಇವತ್ತು ಬಿಟ್ಟಿದ್ದಾರೆ. ಅದು ಇವತ್ತು ಬಿಟ್ಟು ಅವರು 10 ವರ್ಷದಿಂದ ರೂಲ್ ಮಾಡ್ಬೋದಾಗಿತ್ತಲ್ಲ ಫಸ್ಟೇ. ಈಗ ಎಲೆಕ್ಷನ್ ಬಂದಿದೆ, ಅದಕ್ಕೆ ಇದು ಮಾಡಿ ಓಟ್ ಸೆಳೆಯೋ ಕೆಲಸ ಈಗ ಮಾಡ್ತಿದ್ದಾರೆ ಅವರು. ಓಕೆ, ಸೊ ಅದಕ್ಕೋಸ್ಕರ ನೀವು ರಾಹುಲ್ ಈಗ ಈ ಸಲ ಚೇಂಜ್ ಕೇಳ್ತಾ ಇದ್ದೀರಾ? ಹೌದು. ನಮ್ಮ ಬಾಗಲಕೋಟಲ್ಲಿ ಪಕ್ಕ ಈ ಸತಿ ಸಂಯುಕ್ತ ಪಾಟೀಲ್ ಬರ್ತಾರೆ. ಎಲ್ಲ ಕೆಲಸ ಎಲ್ಲ ಮಾಡ್ತಿದ್ದೀವಿ. ಎಷ್ಟು ಹೇಳ್ಬೋದು ಕರ್ನಾಟಕ ನಿಮ್ಮ ಪ್ರಕಾರ? ನಮ್ಮ ಡಿ ಕೆ ಸಾಹೇಬ್ರು ಹೇಳಿದ್ದಾರೆ, ಈಗ 20 ಮೇಲೆ ಬರ್ತದೆ ಅಂತ ಕರ್ನಾಟಕದಲ್ಲಿ. 20 ಮೇಲೆ ಬಂದೇ ಬರುತ್ತೆ ಈ ಸತಿ. ನಮ್ಮ ರಾಹುಲ್ ಗಾಂಧಿ ಕೂತ್ಕೊಳ್ತಾರೆ. ನಂಬಿಕೆ ನಮಗಿದೆ ಈಗ. ಸೊ ಈ ಸಲ ಬದಲಾವಣೆ ಬೇಕು? ಬೇಕು. ಈಗ ನಾವು ಯೂತ್ ಇದ್ದೀವಿ, ಬಟ್ ಯೂತ್ಗೆ ಎಲ್ಲ ಜಾಬ್ ಸಿಗ್ತಿಲ್ಲ. ಈಗ ಮನೇಲಿ ಕೂತ್ಕೊಂಡ್ರೆ ಡಿಗ್ರಿ ಅವ್ರಿಗೆ 15,000 ಕೊಡ್ತಿದ್ದಾರೆ. ಇದು ಮಾಡಿರೋರಿಗೆ 3,500 ರೂಪಾಯಿ ಕೊಡ್ತಿದ್ದಾರೆ. ಈಗ ಮನೆಯಲ್ಲಿ ಜಾಬ್ ಸಿಗ್ತಿಲ್ಲ, ಏನು ಮಾಡೋದು? ಈಗ ಉದ್ಯೋಗ ಸಿಗ್ತಿಲ್ಲ. ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರೆ, ಬಟ್ ಉದ್ಯೋಗನೂ ಕೊಟ್ಟಿಲ್ಲ. ಸುಮ್ಮನೆ ಹೆಸರಿಗಷ್ಟೇ ಹೇಳ್ತಾರೆ ಎಲ್ಲ, ಬಟ್ ಕೆಲಸ ಯಾರೂ ಮಾಡೋದಿಲ್ಲ ಅಲ್ಲಿ. ಅದಕ್ಕೆ ಈ ಸತಿ ಕರ್ನಾಟಕದಲ್ಲಿ ಮತ್ತು ಇಂಡಿಯಾದಲ್ಲಿ ಕಾಂಗ್ರೆಸ್ ಬಂದರೆ ಅವ್ರು ಏನೇನು ಹೇಳಿದ್ದಾರೆ ಎಲ್ಲ ಪಕ್ಕ ಈಡೇರುತ್ತೆ ಸರ್. ಸೊ ನಿಮಗೆ ಕೆಲಸ ಮಾಡೋರು ಬೇಕು. ಅವರೇ ಬೇಕು. ಜನತೆಗೆ ಎಲ್ಲರಿಗೂ, ಕಾಮನ್ ಪೀಪಲ್ ಎಲ್ಲರಿಗೂ ನಮ್ಗೆ ಅವರೇ ಬೇಕು, ಕೆಲಸ ಮಾಡೋರೇ ಬೇಕು. ಸುಮ್ಮನೆ ಓಟ್ ತಗೊಂಡು ಡೆಲ್ಲಿಗೆ ಹೋಗಿ ಮತ್ತು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಕಾಣಿಸ್ಕೊಳ್ಳೋದು, ಇಂಥವರೆಲ್ಲ ನಮಗೆ ಬೇಡ. ಜನರು ಕಾಮನ್ ಮನೆಗೆ ರೀಚ್ ಆಗಿ ಅಂಥ ಕೆಲಸ ಮಾಡೋರು ಬೇಕು. ಯಾಕಂದರೆ ಈಗ ನಡೀತಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಈ ಥರ ಹಾಕಿದ ಕೆಲಸ ಮಾಡ್ತಿದ್ದಾರೆ. ಆ ಥರ ಗೌರ್ಮೆಂಟ್ ಬೇಕು ನಮಗೆ. ಬದಲಾವಣೆ ಬಯಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಎಂಟೈರ್ ಇಂಡಿಯಾದಲ್ಲಿ ಸೊ ಈಗ 10 ವರ್ಷ ಆಡಳಿತ ಮಾಡ್ತಾ ಇದ್ದಾರೆ ಅಲ್ವಾ? ಹೌದು. ಸೊ ಇನ್ನೂ ಏನಾದರೂ ಮಾಡಬೇಕಾ, ಅದು ಯಾಕೆ ಬೇಕು ಮೋದಿ? ಎಜುಕೇಷನ್ ಎಲ್ಲ ಇಂಪ್ರೂವ್ ಆಗುತ್ತೆ, ಲೈಕ್ ಆಮೇಲೆ ಕಮೆಂಟ್ ಬರುತ್ತೆ, ರೌಡಿಸಮ್ ಕಮ್ಮಿ ಆಗುತ್ತೆ, ರ್ಯಾಗಿಂಗ್ ಎಲ್ಲ ಕಮ್ಮಿ ಆಗುತ್ತೆ, ಲೈಕ್ ರೆಸ್ಪಾನ್ಸಿಬಿಲಿಟಿ ಆಗಿರ್ತಾರೆ ಜನ ಎಲ್ಲ. ಅದಕ್ಕೋಸ್ಕರ ಮೋದಿ ಇರಬೇಕು. ಕಾಂಗ್ರೆಸ್ ಬಂದರೆ ಅವೆಲ್ಲ ನಡೆಯಲ್ಲ, ಅಷ್ಟು ಇಲ್ಲ. ಅವ್ರು ಬೇರೆ ಥರ ಡೆವಲಪ್ಮೆಂಟು, ಇವ್ರದ್ದು ಬೇರೆ. ಲೈಕ್ BJP ಬೆಸ್ಟ್ ಇದೆ. ಸೊ ಕೆಲವ್ರು ಹೇಳ್ತಾರೆ BJPಲಿ ಅಕ್ರಮಗಳು ನಡೀತಾ ಇದ್ದಾವೆ, ಜಾಬ್ ಕಾಲ್ಫರ್ ಆಗಲಿಲ್ಲ,
ಸೊ ಇನ್ನೊಂದು ಆಗಲಿಲ್ಲ. ಕಾಂಗ್ರೆಸ್ ಟೈಮಲ್ಲಿ ಅದು ಆಗಿಲ್ವಲ್ಲ, ಯಾರಂದ್ರೆ ಹೇಳಿದ್ರು 2 ಕೋಟಿ ಮಾಡ್ತೀನಿ ಅಂತಂದ್ರು, ಅದು ಆಗಿಲ್ಲ ಅಂತ ಕೆಲವರು ಆಪಾದನೆ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನೀವು ಹೇಳ್ತೀರಾ? ಹಂಗೇನು ಗೊತ್ತಿಲ್ಲ ಬಾಸ್ ಅದೆಲ್ಲ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.